ಇದಕ್ಕೆ ನಮಗೆ ಉತ್ತರ ಸಿಗುತ್ತೆ ಅಂದರೆ ನಮ್ಮ ಮನಸ್ಸು ಮಾತ್ರ. ದೇವರಿಗಿಂತ ಬಲಾಢ್ಯವಾದ ಶಕ್ತಿ ಯಾವುದಾದ್ರು ಇದೆ ಅಂದರೆ ಮನುಷ್ಯನ ಮನಸ್ಸು. ದೇವರು ನಮ್ಮ ಸಮಾಧಾನದ ಸಿಂಬಾಲಿಕ್ ಅಷ್ಟೇ. ದೇವರು ಅನ್ನೋದು ಒಂದು ಪ್ರಕೃತಿ ಇದೆ, ಪ್ರಕೃತಿಯೇ ದೇವರು. ಏನಣ್ಣ ಪರಿಚಯ ಮಾಡಿದ್ದೀರಾ? ಆತನಿದ್ದಾನಣ್ಣ, ಆತನು ಸರ್ವಶಕ್ತನು, ಆತನು ಸರ್ವೇಶ್ವರನು, ಆತನ ಬಗ್ಗೆ ಮಾತನಾಡಬೇಕಾದ್ರೆ ಅರ್ಥ ಮಾಡಿಕೊಂಡು ಮಾತನಾಡಬೇಕು. ಅರ್ಥ ಮಾಡಿಕೊಂಡು. ದೇವರು ನಮ್ಮ ಸಮಾಧಾನದ ಸಿಂಬಾಲಿಕ್ ಅಷ್ಟೇ. ಹುಲಿಕಲ್ ನಟರಾಜ್ರವರ ಬಾಬಾ, ಏನಣ್ಣ ಪರಿಚಯ ಮಾಡಿದ್ದೀರಾ? ಆತನಿದ್ದಾನಣ್ಣ, ಆತನು ಸರ್ವಶಕ್ತನು, ಆತನು ಸರ್ವೇಶ್ವರನು, ಆತನ ಬಗ್ಗೆ ಮಾತನಾಡಬೇಕಾದ್ರೆ ಅರ್ಥ ಮಾಡಿಕೊಂಡು ಮಾತನಾಡಬೇಕು. ಅರ್ಥ ಮಾಡಿಕೊಂಡು. ದೇವರಿಗಿಂತ ಬಲಾಢ್ಯವಾದ ಶಕ್ತಿ ಯಾವುದಾದ್ರು ಇದೆ ಅಂದರೆ ಮನುಷ್ಯನ ಮನಸ್ಸು. ಏನಣ್ಣ ಪರಿಚಯ ಮಾಡಿದ್ದೀರಾ? ಆತನಿದ್ದಾನಣ್ಣ. ಈ ಸಮಾಜದಲ್ಲಿ ದೇವರನ್ನು ಕುರಿತು ಅನೇಕರು ಅನೇಕ ರೀತಿಯಲ್ಲಿ ಪರಿಚಯ ಮಾಡಿದ್ದಾರೆ. ಈ ಸಮಾಜದಲ್ಲಿ ಮೊನ್ನೆ ಕೂಡ ಒಬ್ಬರು ಒಂದು ರೀತಿಯಲ್ಲಿ ಪರಿಚಯ ಮಾಡಿದ್ದಾರೆ. ಏನು ಪರಿಚಯ ಮಾಡಿದ್ದಾರೆ ಅಂತ ನೋಡುವಾಗ, ದೇವರನ್ನು ಕುರಿತು ದೇವರಿಗಿಂತ ದೊಡ್ಡವರು ಯಾರಾದರೂ ಇದ್ದಾರಾ ಅಂತ, ದೇವರಿಗಿಂತ ದೊಡ್ಡವರು ಯಾರಿದ್ದಾರೆ ಅಂತಾಗ ಆ ಮನುಷ್ಯನ ಏನು ಪರಿಚಯ ಮಾಡಿದ್ದಾನಂತ ನೋಡುವಾಗ, ದೇವರಿಗಿಂತ ದೊಡ್ಡವರು ನಮ್ಮ ಮನಸ್ಸೇ ಅಂತ ಹೇಳಿದ್ದಾನೆ. ಏನಂತ ಹೇಳಿದ್ದಾನೆ? ದೇವರಿಗಿಂತ ದೊಡ್ಡವರು ಒಬ್ಬ ಮನುಷ್ಯನಲ್ಲಿರುವಂಥ ಮನಸ್ಸೇ ದೇವರಿಗಿಂತ ದೊಡ್ಡವರು ಅಂತ ಹೇಳಿದ್ದಾರೆ. ಯಾವುದಂತೆ? ಮನುಷ್ಯರಲ್ಲಿ ಇರುವಂಥ ಮನಸ್ಸೇ ದೇವರಿಗಿಂತ ದೊಡ್ಡದಂತೆ. ಮತ್ತು ಈ ಅಪ್ಪ ಎಲ್ಲಿ ಸ್ಟಡಿ ಮಾಡಿದ್ದಾನೋ, ಏನು ಮಾಡಿದ್ದಾನೋ, ಮತ್ತೆ ನೋಡೋದಕ್ಕೆ ಪಂಡಿತ ಅಲ್ಲಪ್ಪ. ಏನಪ್ಪ ನೀನು ಪರಿಚಯ ಮಾಡಿದೀಯಾ? ಏನು ಪರಿಚಯ ಮಾಡ್ತಾ ಇದ್ದಾರೆ ಇವರು? ದೇವರಿಗಿಂತ ದೊಡ್ಡವರಂದರೆ, ಇವಾಗ ನೀನು ಮನೆಯಲ್ಲಿ, ನಿಮ್ಮ ಮನೆಯಲ್ಲಿ ನೀವು ಏನು ನಂಬಿಕೊಂಡಿದ್ದಾರೋ ಅದರಿಗಿಂತ ದೊಡ್ಡದು ಮನಸ್ಸು ಅಂತೇಳಿ ಒಂದು ವೇಳೆ ಅಲ್ಲಿ ಪರಿಚಯ ಮಾಡಿದ್ರೆ ಪರವಾಗಿ. ದೇವರು ಅಂದಾಗ ದೇವರ ಮಾತನ್ನು ಬಳಸಿದಾಗ, ಇಲ್ಲ ದೇವರ ಹೆಸರನ್ನು ಅಂದಾಗ, ದೇವರು ಅಂತ ಹೇಳಿದಾಗ ಅವರನ್ನು ಯಾವ ರೀತಿ ಪರಿಚಯ ಮಾಡಬೇಕು, ಯಾವ ರೀತಿ ಪರಿಚಯ ಮಾಡಬೇಕಂತ ನೋಡುವಾಗ ಅದ್ಭುತವಾಗಿ ಉನ್ನತವಾಗಿ ಪರಿಚಯ ಮಾಡಬೇಕು. ಅದನ್ನು ಬಿಟ್ಟು ಒಬ್ಬ ಮನುಷ್ಯನಲ್ಲಿ ಇರುವಂಥ ಮನಸ್ಸೇ ದೇವರಿಗಿಂತ ದೊಡ್ಡದು, ಈ ಮನಸ್ಸೇ ದೊಡ್ಡದು ಅಂತೇಳಿ ಪರಿಚಯ ಮಾಡಿದ್ದಾರೆ. ಅದು ಅಲ್ಲ. ಯಾಕೆಂದರೆ ಮನುಷ್ಯನು ನಿನ್ನೆ ಮೊನ್ನೆ ಹುಟ್ಟಿದ್ದಾನೆ. ಮನುಷ್ಯನೇನಪ್ಪ ಅಂತಂದರೆ ಮೊನ್ನೆ ಹುಟ್ಟಿದ್ದಾನೆ. ಇವಾಗ ಮನುಷ್ಯನ ಆಯುಷ್ಕಾಲ ಎಷ್ಟು ಅಂತ ನೋಡುವಾಗ 50 ವರ್ಷ 60 ವರ್ಷ ಆಲ್ರೆಡಿ ಮುಗಿದೋಗುತ್ತೆ. ದೇವರು ನೋಡುವಾಗ ಯಾವಾಗಲಿಂದ ಇದ್ದಾರೆ? ದೇವರು ಯಾವಾಗಲಿಂದ ಇದ್ದಾರೆ ಅಂತ ನೋಡುವಾಗ, ಜಗತ್ತು ಉಂಟಾಗಲಾರ್ದ ಮೊದಲು ಇದ್ದವರವರು. ದೇವರು ಜಗತ್ತು ಉಂಟಾಗಲಾರ್ದ ಮೊದಲು ಇದ್ದವರು. ಜಗತ್ತು ಅವರ ಮೂಲಕ ಉಂಟಾಗಿದೆ, ಜಗತ್ತು ದೇವರ ಮೂಲಕ ಉಂಟಾಗಿದೆ. ದೇವರ ಮೂಲಕ ಸೂರ್ಯ ಚಂದ್ರ ನಕ್ಷತ್ರಗಳು ಉಂಟಾಗಿದೆ. ಉಂಟಾಗಿರುವಾಗ ಆ ದೇವರೇ ಉನ್ನತರಾಗಿ ಶ್ರೇಷ್ಠರಾಗಿ ಮಹಾಶಕ್ತರಾಗಿ ಇರುವಾಗ ಆತನನ್ನು ಅರ್ಥ ಮಾಡಿಕೊಂಡು ಈ ಸಮಾಜದಲ್ಲಿ ಉನ್ನತವಾಗಿ ದೇವರನ್ನು ಕುರಿತು ಪರಿಚಯ ಮಾಡಬೇಕು. ಆದರೆ ಹೇಗೆ ಪರಿಚಯ ಮಾಡಿದ್ದಾನೆಂದರೆ, ಈ ಅಪ್ಪ ದೇವರಿಗಿಂತ ದೊಡ್ಡದು ಯಾರು, ದೇವರಿಗಿಂತ ದೊಡ್ಡವರು ಯಾರು, ದೇವರಿಗಿಂತ ದೊಡ್ಡವರು ಯಾರು ಅಂದಾಗ ನಾನು ಏನಿದೆ ನೋಡೋಣ ಅಂತಂದರೆ, ದೇವರಿಗಿಂತ ದೊಡ್ಡವರು ಯಾರು ಗೊತ್ತಾ? ಮನುಷ್ಯನ ಮನಸ್ಸೇ ದೊಡ್ಡದು ಅಂತ ಹೇಳಿದ. ಅಬ್ಬಬ್ಬ, ಏನು ಹೇಳಿದೆಯಪ್ಪ ನೀನು, ಎಲ್ಲಿದ್ದೀಯಪ್ಪ ನೀನು, ಎಲ್ಲಪ್ಪ ಇದ್ದೀಯ ನೀನು? ಆ ಪರಮಾತ್ಮನನ್ನು ಕುರಿತು, ಆ ಸೃಷ್ಟಿಕರ್ತನನ್ನು ಕುರಿತು ಈ ಚಿಕ್ಕದೊಂದು ಅಂದರೆ ಮನಸ್ಸು, ದೇವರೇ ಮನಸ್ಸು ಕೊಟ್ಟಿರುವಾಗ, ದೇವರೇ ಹೃದಯವನ್ನು ಕೊಟ್ಟಿರುವಾಗ, ದೇವರೇ ಬದುಕು ಕೊಟ್ಟಿರುವಾಗ, ದೇವರೇ ಅಂಗಾಲು ಮೊದಲುಗೊಂಡು ತಲೆಯಲ್ಲಿರುವಂಥ ಕೂದಲವರೆಗೆ ಉಂಟು ಮಾಡಿರುವಾಗ ಆ ದೇವರನ್ನು ಏನು ಹೋಲಿಸ್ತೀಯ? ಏನು ಮಾತಾಡ್ತೀಯ? ಏನು ಮಾತಾಡಿದ್ದಾರೆ ಇವರು? ಸರಿಯಾದ ರೀತಿಯಲ್ಲಿ ಅವರು ಮಾತನಾಡಿಲ್ಲ, ಸರಿಯಾದ ರೀತಿಯಲ್ಲಿ ಹೇಳಿಲ್ಲ.
ಉನ್ನತವಾಗಿ ಪರಿಚಯ ಮಾಡಬೇಕು ದೇವರನ್ನು. ಆ ದೇವರು ಜಗತ್ತನ್ನು ಉಂಟು ಮಾಡಿದ್ದಾರೆ, ಆ ದೇವರು ಮನುಷ್ಯರನ್ನು ಕೂಡ ಉಂಟು ಮಾಡಿದ್ದಾರೆ. ಉಂಟು ಮಾಡಿರುವಂತಹ ಆ ದೇವರು ಮನಸ್ಸನ್ನು ಕೂಡ ಕೊಟ್ಟಿದ್ದಾರೆ. ಮನಸ್ಸು, ಹೃದಯವನ್ನು ಕೂಡ ದೇವರೇ ಕೊಟ್ಟದ್ದು. ಎರಡನೇದಾಗಿ ಆ ದೇವರೇ ಹೃದಯವನ್ನು ಪರಿಶೋಧನೆ ಮಾಡ್ತಾ ಇದ್ದಾನಂತೆ, ಮನಸ್ಸನ್ನು ಪರಿಶೋಧನೆ ಮಾಡ್ತಾನಂತೆ. ಮನುಷ್ಯರ ಮನಸ್ಸನ್ನು ಪರಿಶೋಧನೆ ಮಾಡೋರು ಆ ಸೃಷ್ಟಿಕರ್ತನಾದ ಪರಮಾತ್ಮನು, ಸರ್ವೇಶ್ವರನು. ಆತನು ಇದ್ದಾನೆ. ಆತನಿಗೆ ಜನನ ಮರಣ ಇಲ್ಲ. ಆತನಿಗೇನಿಲ್ಲ? ಜನನ ಮರಣ ಇಲ್ಲ. ಆತನು ಇದ್ದಾತನು, ಆತನು ಇರುವಾತನು. ಆತನ ಬಗ್ಗೆ ಆಲೋಚನೆ ಮಾಡುವಾಗ ಒಂದು ಮಾತು ನೋಡೋಣ. ಯೆರೆಮೀಯನ ಗ್ರಂಥ 17ನೇ ಅಧ್ಯಾಯ, ಪ್ರಿಯರ ದೇವ್ರ ಮಕ್ಕಳಿರ 9ನೇ ವಚನವನ್ನು ನೋಡಿ. 9ನೇ ವಚನವನ್ನು, ಯೆರೆಮೀಯನ ಗ್ರಂಥ, ಹೃದಯವು ಎಲ್ಲದಕ್ಕಿಂತ ವಂಚಕ, ಗುಣವಾಗದ ರೋಗಕ್ಕೆ ಒಳಗಾಗಿದೆ. ಅದನ್ನು ಯಾರು ತಿಳಿದಾರು? ಪರಮಾತ್ಮನಾದ ನಾನು ಪ್ರತಿಯೊಬ್ಬನಿಗೆ ಕರ್ಮಫಲವನ್ನು ಅವನವನ ನಡತೆಗೆ ತಕ್ಕ ಹಾಗೆ ಕೊಡಬೇಕೆಂದು ಮನಸ್ಸನ್ನು ಅಂದರೆ ಹೃದಯವನ್ನು ಪರೀಕ್ಷಿಸುವವನು, ಅಂತ್ಯರಿಂದ್ರಿಯವನ್ನು ಶೋಧಿಸುವವನಾಗಿದ್ದೇನೆ. ಅಂದರೆ ಸರ್ವ ಸೃಷ್ಟಿಕರ್ತನಾಗಿರುವಂಥ ಸರ್ವೇಶ್ವರನಾದ, ಸರ್ವಶಕ್ತನಾದ, ಪರಮಾತ್ಮನಾದ ಆತನು ಏನನ್ನು ನೋಡ್ತಾ ಇದ್ದಾನಂತ ನೋಡುವಾಗ ಹೃದಯವನ್ನು ಅಂದರೆ ಮನಸ್ಸನ್ನು, ದೇವರು ಮನಸ್ಸನ್ನು ನೋಡ್ತಾ ಇದ್ದಾನಂತೆ. ಇವ್ರೇನಂತ ಪರಿಚಯ ಮಾಡಿದಾರಂತ ನೋಡುವಾಗ ಮನಸ್ಸು ಆ ಪರಮಾತ್ಮನಿಗಿಂತ ಅಂದರೆ ದೇವರಿಗಿಂತ ದೊಡ್ಡದು ಅಂತೇಳಿ ಇವರಂದಿದ್ದಾರೆ. ಮನಸ್ಸನ್ನು ಕೊಟ್ಟಂತ ಪರಮಾತ್ಮನ ಹೇಳುವಂಥ ಮಾತೇನಂತ ನೋಡುವಾಗ ನಿನ್ನ ಕ್ರಿಯೆಗಳ ಮೂಲಕ ನಿನಗೆ ಪ್ರತಿಫಲವನ್ನು ಕೊಡಬೇಕು ಅಂತ ಹೇಳಿ ನಿಮ್ಮ ಹೃದಯಗಳನ್ನು ಅಂದರೆ ನಿಮ್ಮ ಮನಸ್ಸುಗಳನ್ನು ನಾನು ಪರಿಶೋಧನೆ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಪರಿಶೋಧನೆ. ದೇವ್ರ ಬಗ್ಗೆ ಗೊತ್ತಿಲ್ಲ ಅಂದರೆ ನಾವು ಸೈಲೆಂಟ್ ಆಗಬೇಕು. ಗೊತ್ತಿಲ್ಲದೆ ಮಾತಾಡಬಾರ್ದು. ಯಾವುದು ಗೊತ್ತಿದೆಯೋ ಅದನ್ನು ಮಾತಾಡಬೇಕು. ಗೊತ್ತಿಲ್ಲದ ವಿಷಯಗಳನ್ನು ಮಾತನಾಡಿ ಸಿಗಾಕ್ಕೊಳ್ಬಾರ್ದು. ದೇವರು ಮಹಾಶಕ್ತನು ಅಂದರೆ ಈ ಟೋಟಲಿ ಪಂಚಭೂತಗಳನ್ನು ನಡೆಸುವಂಥ ಶಕ್ತನು, ಮಹಾಶಕ್ತನು ಆತನು ಕಣ್ಣಿಗೆ ಕಾಣಲ್ಲ. ಯೇಸು ಪ್ರಭು ಕೂಡ ಹೇಳ್ತಾರೆ ಆ ದೇವರ ಬಗ್ಗೆ, ದೇವರು ಆತ್ಮ ಸ್ವರೂಪನು ಎಂದು. ದೇವರು ಆತ್ಮ ಸ್ವರೂಪನೆಂದು, ದೇವರು ಮಹಾಶಕ್ತನೆಂದು, ದೇವರು ಇದ್ದಾತನೆಂದು. ಆತನು ಇದ್ದಾನೆ ಎಂದು ಕ್ರಿಸ್ತ ಪೂರ್ವದಲ್ಲಿ ಯಾರ್ಯಾರು ನಂಬಿದ್ದಾರೆ ಅಂತ ನೋಡುವಾಗ ಅನೇಕ ಮಂದಿ ಭಕ್ತರು ನಂಬಿ ಹಿಂಬಾಲಿಸಿದ್ದಾರೆ. ಅನೇಕರು ಈ ಪ್ರಪಂಚ ದೇಶದಲ್ಲಿ ದೊಡ್ಡ ದೊಡ್ಡ ಹೆಸರನ್ನು ಪಡ್ಕೊಂಡಿರುವಂಥ ಮಹಾನೀಯರಿದ್ದಾರೆ. ಆ ಮಹಾನೀಯರಲ್ಲಿ ಅನೇಕರು ದೇವರನ್ನ ನಂಬಿ ಹಿಂಬಾಲಿಸಿದ್ದಾರೆ. ದೇವರು ಇದ್ದಾರೆ ಎಂದು ಅವ್ರು ಏನಂದ್ಕೊಂಡಿದ್ದಾರೆ ಅಂದರೆ, ನಮ್ಮ ಹೃದಯಗಳನ್ನು ಪರಿಶೋಧನೆ ಮಾಡೋರು, ನಮಗೆ ಜನ್ಮವನ್ನು ಕೊಟ್ಟವರು, ನಮಗೆ ಜೀವಿತವನ್ನು ಕೊಟ್ಟವರು ಆ ತಂದೆಯಾದ ಪರಮಾತ್ಮನೆಂದು ನಂಬಿ ಬದುಕಿದ್ದಾರೆ. ಮತ್ತು ಈತನ ಹೇಳುವಂಥದ್ದು ಏನಪ್ಪ ಅಂತ ನೋಡುವಾಗ, ಇಲ್ಲ, ದೇವ್ರಿಗಿಂತ ದೊಡ್ಡವರು ಮನುಷ್ಯನ ಮನಸ್ಸು ಅಂತ ಈ ಅಪ್ಪ ಹೇಳಿದ್ದಾನೆ. ಆತನ ಹೆಸರು ಯಾರು ಗೊತ್ತಾ? ಯಾರವರು? ಹುಲಿಕಲ್ ನಟರಾಜ್ರವರು. ಯಾರವರು? ಹುಲಿಕಲ್ ನಟರಾಜ್ರವರು. ಬಾಬಾ ಅಲ್ಲೆಲ್ಲ ಹೋಗ್ತಾರೆ. ಕೊನೆಯದಾಗಿ ಕ್ರೈಸ್ತರ ಬಗ್ಗೆ ಕೂಡ ಇಲ್ಲಿ ತಪ್ಪು ನಡೀತಾ, ಪರವಾಗಿಲ್ಲ, ಕೆಲವು ಕಡೆ ಹೇಳಿದ್ದಾರೆ. ಕೆಲವು ಕಡೆ ನೋಡಿ ಅಲ್ಲಲ್ಲಿ ವಿಡಿಯೋಗಳನ್ನು ತೋರಿಸಿ ಇಲ್ಲಿ ತಪ್ಪು ನಡೀತಾ ಇದೆ, ಇಂಥ ಕಡೆ ತಪ್ಪು ನಡೀತಾ ಇದೆ ಅಂತೇಳಿ ಅಲ್ಲಲ್ಲಿ ತೋರಿಸಿದ್ದಾರೆ. ಓಕೆ, ಅದು ಪರವಾಗಿಲ್ಲ. ತಂದೆಯಾದ ಪರಮಾತ್ಮನ ಬಗ್ಗೆ, ಸೃಷ್ಟಿಕರ್ತನ ಬಗ್ಗೆ ಮಾತನಾಡುವಾಗ ಅಣ್ಣ ಏನಣ್ಣ ಪರಿಚಯ ಮಾಡಿದ್ದೀರಾ? ಆತನಿದ್ದಾನಣ್ಣ. ಆತನು ಸರ್ವಶಕ್ತನು, ಆತನು ಸರ್ವೇಶ್ವರನು, ಆತನ ಬಗ್ಗೆ ಮಾತನಾಡಬೇಕಾದ್ರೆ ಅರ್ಥ ಮಾಡಿಕೊಂಡು ಅರ್ಥ ಮಾಡಿಕೊಂಡವರು ಮಹಾನೀಯರಿದ್ದಾರೆ. ದಾವೀದನಿದ್ದಾನೆ. ಆತನು ಕೂಡ ಏನು ಮಾತನಾಡಿದಾನಂತ ನೋಡುವಾಗ, ತಂದೆ ಪರಮಾತ್ಮನೇ, ನನ್ನನ್ನು ನೀವು ಉಂಟು ಮಾಡಿದ್ದೀರಾ, ನನಗೆ ಜೀವಿತ ಕಾಲವನ್ನು ಕೊಟ್ಟಿದ್ದೀರಾ, ತಾಯಿ ಗರ್ಭದಲ್ಲಿ ಇರುವಾಗಲೇ ನನ್ನನ್ನು ನೋಡಿ, ನಾನು ಪಿಂಡವಾಗಿರುವಾಗಲೇ ನನ್ನನ್ನು ನೋಡಿ ಈ ರೂಪವನ್ನು ಅದ್ಭುತವಾಗಿ ನಿರ್ಮಾಣ ಮಾಡಿದ್ದೀರಿ ದೇವರಂತೇಳಿ ಆ ತಂದೆಯಾದ ಸರ್ವೇಶ್ವರನನ್ನು, ಪರಮಾತ್ಮನನ್ನು ಆತನು ಕೊಂಡಾಡಿದ್ದಾನೆ. ಸುಮಾರು 40 ವರ್ಷಗಳ ಕಾಲ ಪರಿಪಾಲನೆ ಮಾಡಿರುವಂಥ ಒಬ್ಬ ಒಡೆಯನು, ಆತ್ಮಜ್ಞಾನಿ, ದೈವಜ್ಞಾನಿ,
ಒಳ್ಳೆ ರೀತಿಯಲ್ಲಿ ಇದ್ದಂಥ ಒಬ್ಬ ಒಡೆಯನ್ನು ದೇವ್ರ ಬಗ್ಗೆ ಹೇಳಿರುವಂಥ ಮಾತೇನಂತ ನೋಡುವಾಗ, ದೇವರೇ ನನ್ನನ್ನು ನೀವು ಉಂಟು ಮಾಡಿದಿರಿ. ಯಾವಾಗ ಉಂಟು ಮಾಡಿದಿರು ಗೊತ್ತಾ ದೇವರೇ? ನಾನು ತಾಯಿಯ ಗರ್ಭದಲ್ಲಿ ಇರುವಾಗಲೇ ನನ್ನನ್ನು ಉಂಟು ಮಾಡಿದ್ದೀರಿ ತಂದೆ. ನೀವು ನನಗೆ ತಂದೆ ದೇವರೇ, ನೀವು ನನ್ನನ್ನು ಎತ್ತಿದ್ದೀರಾ. ಅಂಗಾಲು ಮೊದಲುಗೊಂಡು ತಲೆಯಲ್ಲಿರುವಂಥ ಕೂದಲವರೆಗೆ ನೀವೇ ಉಂಟು ಮಾಡಿದ್ದೀರಿ. ನನಗೆ ಹೃದಯವನ್ನು ಕೂಡ ನೀವೇ ಕೊಟ್ಟಿದ್ದೀರಾ ದೇವರೇ. ನೀವು ದೊಡ್ಡವರು. ಎಷ್ಟು ದೊಡ್ಡವರು ಅಂತ ನೋಡುವಾಗ, ಆಕಾಶ ಮಹಾ ಆಕಾಶ ಸಹಿತ ಇಡಿಸಲಾರದ ದೊಡ್ಡ ದೇವರಂತ ಅವರು ಪರಿಚಯ ಮಾಡಿದ್ದಾರೆ. ಅವರು ದೊಡ್ಡ ದೇವರಂತ ಅವರು ಪರಿಚಯ. ಇವರು ಇಲ್ಲ ಇಲ್ಲ, ಅವೆಲ್ಲ ತಪ್ಪು. ಅದೇನು, ಮನುಷ್ಯನ ಮನಸ್ಸೇ ದೊಡ್ಡದು, ದೇವರಿಗಿಂತ ದೊಡ್ಡದು. ಮನಸ್ಸು ಏನಿದೆ, ಮನಸ್ಸಿನಲ್ಲಿ ಕ್ರೂರತ್ವ, ಕಾಮಕತ್ವ, ಅನೇಕ ವಿಗ್ರಹಾರಾಧನೆ ತುಂಬಿರುವಂಥ ಈ ಮನಸ್ಸು ದೊಡ್ಡದಾ? ಈ ಮನಸ್ಸು ದೊಡ್ಡದಾ? ಆತನು ಸೃಷ್ಟಿಕರ್ತನು, ಆತನು ಇದ್ದಾತನು, ಇರುವಾತನು, ಸರ್ವೇಶ್ವರನು, ಪರಮಾತ್ಮನು ಅಂತ ತಂದೆಯಾದ ದೇವರನ್ನು ಕುರಿತು ನಾವು ಅರ್ಥ ಮಾಡ್ಕೋಬೇಕು, ತಿಳ್ಕೊಳ್ಬೇಕು. ತಿಳ್ಕೊಂಡಂಥ ಭಕ್ತರು ಏನು ಮಾಡಿದಾರಂತ ನೋಡುವಾಗ ಅರ್ಥ ಮಾಡಿಕೊಂಡಿದ್ದಾರೆ, ಜಗತ್ತನ್ನು ಕುರಿತು ಪರಿಚಯ ಮಾಡಿದ್ದಾರೆ, ಅದ್ಭುತ ರೀತಿಯಲ್ಲಿ ಅವರು ಮಾತನಾಡಿದ್ದಾರೆ.